ಅಂಬೇಡ್ಕರ್ ಜಿಂದಾಬಾದ್. ಈ ಜಯಂತಿಗೆ ಗಣ್ಯಮಾನ್ಯರು, ಊರಿನ ಹಿರಿಯರು, ಮತ್ತು ನಮ್ಮ PSI ಸಾಹೇಬರು, ಸಾಹಿತ್ಯ ವರ್ಗ ಎಲ್ಲರೂ ಬಂದು ಈ ಜಯಂತಿಯಲ್ಲಿ ಭಾಗವಹಿಸಿ ಮತ್ತು ನಮ್ಮ ಮುಖ್ಯ ನಮ್ಮ ಶ್ರೀಪಾಕ್ಷರವರು ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ಮುಟ್ಟಿದಂತ ಮೂರೇ ಸೂತ್ರ. ಶಿಕ್ಷಣ ಸಂಘಟನೆ ಹೋರಾಟ ಇಲ್ಲಿ ಮುಟ್ಟಿದಂತ ಮೂರೇ ಸೂತ್ರ. ಯುವ ಜನಕ್ಕೆ ಧೈರ್ಯ ಕೊಡುವಂತ, ಈ ದಲಿತ ಜನಕ್ಕೆ ಪ್ರಜ್ಞೆ ನೀಡುವಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಎಂದು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಿಲಿಂಗಪ್ಪಣ್ಣವರು, ಅದೇ ರೀತಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಯಮನಪ್ಪಣ್ಣ ದಿನ್ನಿಯವರು ಹಾಗೂ ನಾಮನಿರ್ದೇಶನ ಸದಸ್ಯರು ಮತ್ತು ಉಳಿದೆಲ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಮತ್ತು ಸಮಾಜದ ಸಂಘಟನೆಯ ಮುಖಂಡರು ಮತ್ತು ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಭಾರತ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟರು. ಸಂವಿಧಾನದ ಮುಖಾಂತರ ಇವತ್ತು ಭಾರತ ದೇಶ ಯಾವ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮುನ್ನುಗ್ಗುತ್ತಿದೆ ಅಂಥೇಳಿ ನಾವೆಲ್ಲ ನೋಡ್ತಿದ್ದೀವಿ. ಅದೇ ಮಾದರಿಯಾಗಿ ಇವತ್ತಿನ ದಿನ ಇಡೀ ವಿಶ್ವದಲ್ಲಿನೇ ಅಮೇರಿಕಾ ಅಂತ ದೇಶದಲ್ಲಿ ಇಡೀ ಅಮೇರಿಕಾದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಒಂದು ವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಜಯಂತಿಯ ಆಚರಣೆಯಾಗಿ ಒಂದು ವಾರವನ್ನು ಅಲ್ಲಿರ್ತಕ್ಕಂಥ ರಾಜ್ಯಪಾಲರು, ಅಲ್ಲಿರ್ತಕ್ಕಂಥ ಆಡಳಿತ ಇವರುಗಳು ಎಲ್ಲರೂ ಡಿಕ್ಲೇರ್ ಮಾಡಿದ್ದಾರೆ. ಅದೇ ರೀತಿ ಇಡೀ ವಿಶ್ವವನ್ನೇ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪಿದೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ದಿನ ಈಗಾಗಲೇ ಹಿರಿಯವರೆಲ್ಲ ಮಾತಾಡ್ದಂಗೆ ಅವತ್ತು ಅವರು ಪಟ್ಟಿರೋ ಕಷ್ಟನ ಸಾಮಾನ್ಯವಾಗಿ ಎಲ್ಲ ಜನರು ಈಗಿನ ಯುಗದಲ್ಲಿ ಈಗ ಎಲ್ಲರೂ ನಮ್ಮ ನಾಯಕರು ಎಲ್ಲ ಮಿಂಚುನಲ್ಲಿರ್ತಕ್ಕಂಥ ಯುವಕರು ನೋಡ್ತಿದ್ವಿ. ಡಾಕ್ಟರ್ ಬಾಬಾ ಸಾಹೇಬರು ಯಾವ ರೀತಿ ಕಷ್ಟಪಟ್ಟರು ಅಂದರೆ, ಅವರು ವಿಷಯವನ್ನು ಕುಡಿದು ನಮಗೆ ಇವತ್ತು ಅಮೃತ ಕೊಟ್ಟಿದ್ದಾರೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷಯವನ್ನು ಕುಡಿದು ಇವತ್ತು ನಮಗೆ ಅಮೃತ ಕೊಟ್ಟಿದ್ದಾರೆ. ಆ ಅಮೃತ ಅಂದರೆ ಏನಂದರೆ, ಇಲ್ಲಿ ನಿಂತು ಮಾತನಾಡುವ ಅಧಿಕಾರ ಆಗಲಿ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರು ಕೂಡ ಈ ರಾಷ್ಟ್ರದ ಧ್ವಜಾರೋಹಣವನ್ನು ಮಾಡುವಂಥ ಅಧಿಕಾರ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದೇಶದಲ್ಲಿ ಅತ್ಯಂತ ಎಷ್ಟೇ ಒಂದು ಪ್ರಬಲಿಗಳಿದ್ದರೂ ಕೂಡ ಅಂಬೇಡ್ಕರ್ ಅವರ ವಿಚಾರವನ್ನು, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈ ದೇಶದಲ್ಲಿ ಜಾರಿ ಮಾಡಬಾರ್ದು ಅಂತೇಳಿ ಎಷ್ಟೆಲ್ಲ ಪ್ರಬಲರು ತಮ್ಮ ಪ್ರಬುದ್ಧತೆಯನ್ನು ಹೊಂದಿದ್ರು ಕೂಡ, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಯಾವುದೇ ಇದಕ್ಕೂ ಕುಗ್ಗಲಿಲ್ಲ. ಒಂದು ಸಣ್ಣ ವಿಚಾರಕ್ಕೂ ನೊಂದ್ಕೊಳ್ಳಿಲ್ಲ. ಅವರು ಎಷ್ಟೇ ದಬ್ಬಾಳಿಕೆ, ಅವರು ಎಷ್ಟೇ ದೌರ್ಜನ್ಯ ಮಾಡಿದ್ರು ಕೂಡ ನನ್ನ ಜನಕ್ಕಾಗಿ ನಾನು ಕೊಡುಗೆಯನ್ನು ಕೊಡ್ತೀನಿ ಅಂತೇಳಿ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು. ಅದು ಎಂಥ ಪರಿಸ್ಥಿತಿ, ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಆ ಭಾರತ ದೇಶದ ಸಂವಿಧಾನವನ್ನು ಇವತ್ತು ನಾವು ಸಂಪೂರ್ಣವಾಗಿ ಮುನ್ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಈ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರ ಹೊಣೆ ಮೇಲಿದೆ. ಎಲ್ಲ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕಂತೇಳಿ ಸಂವಿಧಾನದಲ್ಲಿದೆ. ಎಲ್ಲ ಮೇಲು ಕೀಳು ತಾರತಮ್ಯ ಹೋಗಲಾಡಿಸ್ಬೇಕಂತೇಳಿದೆ. ಉಳುವನೆ ಪೂಡೆ ಸಮಾನತೆ ಇರಬೇಕು, ಆಸ್ತಿ ಹಂಚಿಕೆಯಲ್ಲಿ ಸಮಾನತೆ ಇದೆ. ಸ್ಪೆಷಲಾಗಿ ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಎಷ್ಟು ವಿನಾಯವಾಗಿ ಕಾಣ್ತಿದ್ರು ಅಂದರೆ, ಅವತ್ತಿನ ದಿನ ಅವರು ಹೊರಗಡೆ ಬರೋದೇ ಅಪರಾಧ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದರು. ಅಂಥ ಮಹಿಳೆಯರಿಗೆ ಇವತ್ತಿನ ದಿನ ಸಮಾನತೆ ಹಕ್ಕು ಕೊಟ್ಟಿದ್ದಾರೆ.
ಅಡಿಗೆ ಮನೆಯಿಂದ ಅಂತಾರಾಷ್ಟ್ರೀಯ ವಿಮಾನಗಳು ಹಾರಾಟ ಮಾಡೋ ಪೈಲಟ್ ಆಗೋ ಅಧಿಕಾರ ಕೊಟ್ಟಿದ್ದು ಡಾಕ್ಟರ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಿಂಗೆ ಮಹಾನ್ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಡೆದಿರ್ತಕ್ಕಂಥ ವಿಶ್ವಜ್ಞಾನಿ ಏನು ಅವರು ಓದಿರ್ತಕ್ಕಂಥ ಪಂಡಿತ್ಯನ ಇದುವರೆಗೂ ಕೂಡ ಭಾರತ ದೇಶದಲ್ಲಿ ಯಾರು ಕೂಡ ಅಧ್ಯಯನ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ಅಂಬೇಡ್ಕರ್ ಅವ್ರನ್ನ ಎಷ್ಟು ಓದಿದ್ರು ಕೂಡ ಅದು ಸಾಕಾಗಲ್ಲ. ಅಷ್ಟೊಂದು ಜ್ಞಾನದ ಭಂಡಾರ. ಆ ಜ್ಞಾನದ ಭಂಡಾರವನ್ನು ಇವತ್ತಿನ ದಿನ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ಉಳಿಗೆ ಮನುಷ್ಯರು ಮತ್ತು ಶ್ರವಣೀಯರು ಆ ಭಂಡಾರವನ್ನು ಮುಚ್ಚಲಿಕ್ಕೆ ಹೋಗ್ತಿದ್ದಾರೆ. ಅದು ಯಾವುದು ನಡೆಯೋದಿಲ್ಲ ಇವತ್ತಿನ ದಿನ ಈ ಭಾರತ ದೇಶದಲ್ಲಿ. ಯಾಕೆಂದರೆ ಕೂಡ ಈ ಭಾರತ ದೇಶದಲ್ಲಿ ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲಾಂದರೆ ನಾವು ಯಾರಿಗೂ ಇಲ್ಲಿ ಭಾರತ ದೇಶದಲ್ಲಿ ಉಳಿಗಾಲ ಇಲ್ಲ ಅಂತೇಳಿ ಇವತ್ತಿನ ದಿನ ಎಲ್ಲರೂ ಕೂಡ ಇವತ್ತು ಸಂವಿಧಾನವನ್ನು ಅಪ್ಪಿಕೊಂಡು ಸಂವಿಧಾನವನ್ನು ಅವಾಗ ಮುಂಚೊಂದು ದಿನ ಇತ್ತು, ಸಂವಿಧಾನವನ್ನು ಊರಲ್ಲಿ ಮೆರವಣಿಗೆ ಮಾಡೋಕ್ಕೂ ಬಿಡದಂಥ ಪರಿಸ್ಥಿತಿ ಇತ್ತು. ಇವತ್ತು ಮೊಬೈಲಲ್ಲಿ ಸ್ಟೇಟಸ್ ಹಾಕಬೇಕಂತೇಳಿ ಹುಡುಕಿ ಸ್ಟೇಟಸ್ ಹಾಕುವಂಥ ಕಾಲ ನಿರ್ಮಾಣವಾಗಿದೆ. ಅದೇ ಸಂವಿಧಾನದ ಶಕ್ತಿ, ಅದೇ ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನದ ಶಕ್ತಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬರು ಏನಂದರೆ ಖಾಲಿ ಉದ್ಯೋಗ, ಶಿಕ್ಷಣ ಎಲ್ಲದಕ್ಕಿಂತ ಮಹತ್ವವಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಆದ್ಯತೆ ನೀಡಿದರು. ಅದೇ ರೀತಿ ಅವರು ಹಾಕಿಬಿಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಕೇವಲ ಶಿಕ್ಷಣ ಮತ್ತು ಸಂಘಟನೆ ಹೋರಾಟ ಅನ್ನೋದೇ ನನ್ನ ಜನ ರಾಜಕೀಯ ರಂಗ ಮತ್ತು ಕಾರ್ಯಾಂಗ, ಶಾಸಕಾಂಗ, ಅದಲ್ಲದೆ ಮಾಧ್ಯಮ ರಂಗ ಮತ್ತು ಉದ್ಯಮ ರಂಗದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಎಲ್ಲ ನನ್ನ ಜನಾಂಗದವರು ಅತ್ಯಂತ ಪ್ರಬಲವಾಗಿ ಮುಂದೆ ಬರಬೇಕು. ನಾನು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಿಮಗಾಗಿ. ಈ ಸಂವಿಧಾನವನ್ನು ಬಳಸಿಕೊಂಡು ನೀವು ಕೂಡ ಆಳುವ ಜಾಗದಲ್ಲಿ ನೀವು ನಿಲ್ಲಬೇಕಂತೇಳಿ ಅಂಬೇಡ್ಕರ್ ಅವರ ಕನಸು ಕಂಡಿದ್ದಾರೆ. ಆ ಕನಸನ್ನು ನನಸು ಮಾಡಬೇಕಂದ್ರೆ ಅವರು ಹಾಕಿಕೊಟ್ಟಿರೋ ವಿಚಾರದಲ್ಲಿ ನಾವು ಮುನ್ನಡೆದು ಅವರ ಈ ಕೇವಲ ಜಯಂತಿಗಷ್ಟೇ ಸೀಮಿತ ಮಾಡ್ದೇನೆ ಅವರ ವಿಚಾರಗಳನ್ನು ಮೈರೂಡಿಸಿಕೊಂಡು ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಮುನ್ನಡೆದಾಗ ಮಾತ್ರ ಅಂಬೇಡ್ಕರ್ ಅವರ ಕಂಡ ಕನಸು ನನಸಾಗುತ್ತದೆ. ಅಂಬೇಡ್ಕರ್ ಅವರ ಏನು ಭಾರತ ನಿರ್ಮಾಣ ಮಾಡಬೇಕಂತಿದ್ರು ಆ ಭಾರತ ನಿರ್ಮಾಣ ಮಾಡಬೇಕಂದ್ರೆ ಇವತ್ತು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ನಾವು ಅವರ ಜಯಂತಿಗೆ ಒಂದು ದಾರಿದೀಪ ಆಗಬೇಕಾಗುತ್ತದೆ ಅಂತೇಳಿ ನಾನು ಮಾತನಾಡ್ತಾ ಮತ್ತೊಮ್ಮೆ 135ನೇ ಜಯಂತಿಗೆ ಶುಭಾಶಯಗಳು ಕೋರಿ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಬಾಂಧವರಿಗೆ ಮತ್ತೊಮ್ಮೆ ಜೈ ಭೀಮ್ ವಂದನೆಗಳಲ್ಲಿ ನನ್ನ